ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SM ಕನ್ನಡ ಸೀರಿಯಲ್. ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಶುರುವಿನಲ್ಲೇ ಎಲ್ಲರೂ ಪುರೋಹಿತರು ಹೇಳಿದಾಗೆ ಪೂಜೆ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಬಾಗ್ಲಲ್ಲೇ ಕ್ವಾಟ್ಲೆ ನಿಂತ್ಕೊಂಡು ಯಾರು ಬರ್ತಾರೆ ಅಂತ ಕಾಯ್ತಾ ಇರ್ತಾನೆ. ಈ ಕಡೆ ರಮೇಶ ಕುಡಿದ್ಬಿಟ್ಟು ತೇಲಾಡ್ತಾ ಬರ್ತಾ ಇರ್ತಾನಲ್ಲೇ, ಚಲ್ವಾ ಇವತ್ತು ನಿಂದೆಲ್ಲ ಸತ್ಯನೂ ಬಾಯ್ ಬಿಡ್ತೀನಿ ಕಣ್ಲಾ, ನಿನ್ನ ಮಾನ ಮರ್ಯಾದೆನ ಹರಾಜಾಗ್ತೀನಿ ಅಂತ ಹೇಳ್ಕೊಂಡು ಬರ್ತಾ ಇರ್ತಾನೆ. ಈ ಕಡೆ ಭದ್ರಾ ಅವ್ರ ಅಜ್ಜಿ ಭದ್ರಾ ಅರ್ಶಿನದ ಕೋಣೆಗೆ ಪೂಜೆ ಮಾಡಿಬಿಟ್ಟು ವಿದ್ಯಾನ್ ಕುತ್ತಿಗೆಗೆ ಬೇಗ ಕಟ್ಬಿಡಪ್ಪ ಅಂತಾಳೆ. ಭದ್ರಾ ವಿದ್ಯಾ ಕುತ್ತಿಗೆಗೆ ತಾಳಿ ಕಟ್ಟೋ ಸಮಯಕ್ಕೇನೆ ಬರ್ತಾ ಇರ್ತಾನೆ ರಮೇಶ. ಆಗ ಕ್ವಾಟ್ಲೆ ಹಿಂದೆಯಿಂದ ಬಂದು ಅವ್ನ ಬಾಯಿ ಗಟ್ಟಿಯಾಗಿ ಹಿಡಿದು ಅವನ್ನ ಕೈಕಾಲು ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ ಹಿಂದ್ಗಡೆಯಿಂದ ಬಂದು. ಈ ಕಡೆ ಭದ್ರೇಗೌಡ ಅವರ ಅಜ್ಜಿ ಭದ್ರೇಗೌಡ ತಾಳಿ ಹಿಡ್ಕೊಂಡು ನಿಂತಿರೋದನ್ನ ನೋಡಿ, ಅದರಲ್ಲೇನಿಲ್ಲ ಮೀನಾಮೇಷ ಎನಿಸ್ತಾ ಇದೀಯಾ, ಇನ್ನೂ ಚಂಪಾಗುವೆ ಶಾಸ್ತ್ರ ಮಾಡಬೇಕು, ಬೇಗ ಬೇಗ ಕಟ್ಲಾ ಅಂತ ಹೇಳ್ತಾರೆ. ಭದ್ರಾ ವಿದ್ಯಾಂಗಿ ಕುತ್ತಿಗೆಗೆ ತಾಳಿ ಕಟ್ಟೇ ಬಿಡ್ತಾನೆ. ಈ ಕಡೆ ಈಶ್ವರಿ ಇನ್ನೂ ಬರಲೇ ಇಲ್ವಲ್ಲ ಅಂತ ಒಳಗೇನೆ ಚಿಂತೆ ಮಾಡ್ತಾ ಇರ್ತಾಳೆ. ಈ ಕಡೆ ಕ್ವಾಟ್ಲೆ ಅವನ್ನ ಎಳ್ಕೊಂಡು ಹೋಗಿ ಒಂದು ಚೀಲದಲ್ಲಿ ಹಾಕಿ ಕರ್ಕೊಂಡು ಹೋಗ್ತಾನೆ ಕಾರಲ್ಲಿ. ಆಗ ಈಶ್ವರಿ ಮಗನಿಗೆ ಸುಭಾಷನ್ಗೆ ಹೇಳ್ತಾಳೆ, ಏನು ಮಕ ನೋಡ್ತಿದ್ಯಾ, ನಿನ್ನ ಫ್ರೆಂಡಿಗೆ ಫೋನ್ ಮಾಡಲಿ ಅಂತ ಹೇಳ್ತಾಳೆ. ಆಗ ಸುಭಾಷ್ ಅವನ ಫ್ರೆಂಡಿಗೆ ಫೋನ್ ಮಾಡಿ, ಏನ್ಲಾ ಅವ್ನು ಇನ್ನೂ ಅಲ್ಲೇ ಸಾಯ್ತಾನೇನ್ಲಾ ಅಂತ ಕೇಳ್ತಾನೆ. ಆಗ ಸುಭಾಷನ್ ಫ್ರೆಂಡು, ಇಲ್ಲ ಕಣ್ಲಾ, ಸತ್ಯ ಹೇಳ್ತೀನಂತ ಆಗಲೇ ಮನೆ ಒಳಗೆ ಬಂದಲ್ಲ ಅಂತ ಹೇಳ್ತಾನೆ. ಸುಭಾಷ್ ಅವ್ವ ಹೊರಟವನೆ ಅಂತ ಇರವ ಅಂತ ಹೇಳ್ತಾನೆ. ಆಗ ಈಶ್ವರಿ, ಬಂದವನು ಏನು ಒಳಗೆ ಬರ್ತಾನೋ ಇಲ್ಲ ಅಲ್ಲೇ ಕೊಚ್ಚೆ ಗುಂಡಿಲಿ ಬಿದ್ದವನ ನೋಡ್ಲಾ ಅಂತ ಹೇಳ್ತಾಳೆ. ಈಶ್ವರಿ, ಸುಭಾಷ ಈಗ ಅವಳ ಕೊರಳಿಂದ ಕೆಳಗೆ ಇಳ್ತಿರೋ ತಾಳಿ ಯಾವುದೇ ಕಾರಣಕ್ಕೂ ಅವಳ ಕೊರಳಿಗೆ ಇಡಬಾರ್ದು, ಅವನು ಎಲ್ಲಿದ್ದಾನೆ ಅಂತ ನೋಡೋಣ ನಡಿಲಾ ಅಂತ ಕೋಪದಿಂದ ಹೋಗ್ತಾರೆ. ಇನ್ನೊಂದು ಕಡೆ ಕ್ವಾಟ್ಲೆ ರಮೇಶನ ಕಾರ್ ಡಿಕ್ಕಿ ಒಳಗೆ ಹಾಕಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ದೂರ ದೂರ ಕರ್ಕೊಂಡು ಹೋಗ್ತೀನಿ, ನಮ್ಮ ಅಣ್ಣ ತಮ್ಮ ನಮ್ಮ ಅತ್ತೆಯಮ್ಮ ಜೀವನ ಪೂರ್ತಿ ಸುಖವಾಗಿರಬೇಕು, ಅವನ ಜೀವನ ಹಾಳಾಗಕ್ಕೆ ನಾನಂತರೂ ಬಿಡೋಕ್ಕಿಲ್ಲ, ಯಾರು ಅಡ್ಡ ಬಂದರೂ ಬಿಡೋಕ್ಕಿಲ್ಲ, ನನ್ನ ಪ್ರಾಣ ಕೊಟ್ಟಾದರೂ ಈ ಸಮಸ್ಯೆನ ಸರಿ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಭದ್ರಾ ಅವ್ರ ಅಜ್ಜಿ ರತ್ನ ಎಲ್ಲರೂ ಸೇರಿ ಬಿರ್ಬಿರ್ನೆ ಪೂಜೆ ಮಾಡಿ ಭದ್ರನ ಕೈಯಾಗ ಕೊಟ್ಬಿಟ್ಟು ತಾಳಿ ಕಟ್ಟಿಸ್ಬಿಡಿ ಅಂತ ಹೇಳ್ತಾರೆ. ಇನ್ನು ಚಂಪನ ಶಾಸ್ತ್ರನೂ ಮಾಡಬೇಕು. ಆಗ ರತ್ನ ಹ್ಞೂ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊತಾಳೆ, ದೇವ್ರೆ ಯಾವ ಅಡ್ಡಿ ಆತಂಕಗಳನ್ನು ಬರದೇ ಇರೋ ರೀತಿ ನನ್ನ ಮಗಳ ಕುತ್ತಿಗೆಗೆ ಈ ತಾಳಿ ಸೇರೋಂಗೆ ಮಾಡು, ನನ್ನ ಮಗಳ ಮಾಂಗಲ್ಯ ಭಾಗ್ಯ ಗಟ್ಟಿ ಇರೋಂಗೆ ಮಾಡಪ್ಪ ಅಂತ ಬೇಡ್ಕೊತಾಳೆ. ಆಗ ಅಲ್ಲಿರೋ ಎಲ್ಲ ಹೆಂಗಸರು ಸೇರಿ ಶಾಸ್ತ್ರನ ಮಾಡ್ತಾರೆ. ಇನ್ನೊಂದು ಕಡೆ ಕ್ವಾಟ್ಲೆ ಕಾರ್ನ ತಗೊಂಡು ಊರಿಂದ ದೂರ ಹೋಗಿ ನಿಲ್ಲಿಸ್ತಾನೆ. ಆಗ ಡಿಕ್ಕಿ ಓಪನ್ ಮಾಡಿ ಮೂಟೆನ ನೋಡ್ತಾನೆ. ಆಗ ಮೂಟೆಯಲ್ಲಿ ಎಲ್ಲ ತೆಂಗಿನಕಾಯಿಗಳು ಇರ್ತವೆ. ಆಗ ಕ್ವಾಟ್ಲೆ ಗಾಬರಿಯಾಗಿ ಕಾರ್ ಹತ್ತಿ ಮತ್ತೆ ವಾಪಸ್ ಬರ್ತಾನೆ ಏನಾಯಿತು ಅಂತ. ಆಗ ಭದ್ರಾ ಅವರ ಅಜ್ಜಿ ರತ್ನ ಬಿರ್ಬಿರ್ನೆ ತಾಳಿ ಅವನ ಕೈಲಿ ಕೊಟ್ಟು ಅವನ ಕೈಲೇ ತಾಳಿ ಹಾಕಿಸ್ಬಿಡು ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಈಶ್ವರಿ ಟೆನ್ಷನ್ನಲ್ಲಿರ್ತಾಳೆ, ಏನಾಗುತ್ತೋ ಏನೋ ಅಂತ. ವಿದ್ಯಾ ಖುಷಿಯಿಂದ ಇರ್ತಾಳೆ. ಭದ್ರೇಗೌಡ ತಾಳಿನ ಕೈಯಲ್ಲಿ ಇಟ್ಕೊಂಡು ವಿದ್ಯಾನ ಕುತ್ತಿಗೆಗೆ ಹಾಕೋ ಸಮಯದಲ್ಲಿ ನಿಲ್ಲಿಸಿ ಅಂತ ರಮೇಶ ಓಡ್ ಬರ್ತಾನೆ. ಆಗ ಎಲ್ಲರೂ ಅವನ ಕಡೆ ತಿರುಗಿ ನೋಡ್ತಾರೆ. ಆಗ ಈಶ್ವರಿ ಏನಾಯಿತು ಅಂತ ನೆನಪಿಸ್ಕೊತಾ ಇರ್ತಾಳೆ. ಕ್ವಾಟ್ಲೆ ರಮೇಶ ಇರೋ ಚೀಲನ ಗಾಡಿ ಡಿಕ್ಕಿಲಿ ಇಟ್ಕೊಂಡು ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿರ್ಬೇಕು ಅಂದಾಗ ಅಡುಗೆ ಭಟ್ರು ಬಂದು ಎಲ್ಲಿ ತಡ್ಕಿದ್ರು ತುಪ್ಪ ಸಿಗ್ತಿಲ್ಲ, ಅದು ಎಲ್ಲಿ ಇಟ್ಟಿದ್ದೀರೋ ಬೇಗ ಕೊಡ್ಬನ್ನಿ ಅಂತ ಕೇಳೋಕೆ ಬರ್ತಾರೆ. ಆಗ ಕ್ವಾಟ್ಲೆ, ಅದನ್ನು ನನ್ನೇ ಕೇಳಬೇಕಾ, ಅಲ್ಲೆಲ್ಲ ಇರ್ತಾರೆ ಹೆಂಗಸ್ರು, ಕೇಳೋಗಿ ಅಂದಾಗ ಅವರು ಇಲ್ಲ, ಅವರೆಲ್ಲ ನಿಮ್ಮನ್ನೇ ಕೇಳು ಅಂತ ಹೇಳ್ತಾ ಇದ್ದಾರೆ, ನೀವೇ ಬಂದು ಹುಡ್ಕೊಡು ಬನ್ನಿ ಅಂತ ಹೇಳ್ತಾರೆ. ಇದು ಒಳ್ಳೆ ಗ್ರಹಚಾರ ಆಯಿತು, ನಿಮ್ಮದೊಳ್ಳೆ ಕಾಟ ಆಯಿತು, ನನಗೆ ಸರಿ ಬನ್ನಿ ಕೊಡ್ತೀನಿ ಅಂತ ಹೋಗ್ತಾನೆ. ಅದೇ ಸಮಯದಲ್ಲಿ ಈಶ್ವರಿ ಮತ್ತು ಅವನ ಮಗನ ಫ್ರೆಂಡು 3 ಜನ ಸೇರಿಕೊಂಡು ಅವ್ರ ಕಾರ್ ಡಿಕ್ಕಿಯಿಂದ ಅವನ್ನ ಇಳಿಸಿ ಚೀಲದಲ್ಲಿರೋದವನ್ನ ತೆಗೆದು ಕರ್ಕೊಂಡು ಹೋಗ್ತಾರೆ. ಈಶ್ವರಿ ಅವ್ನು ಬಂದಿರೋದನ್ನು ನೋಡಿ ಖುಷಿ ಪಡ್ತಾ ಇರ್ತಾಳೆ. ಆಗ ಚಲ್ವಾ ರಮೇಶನ ಹತ್ರ ಬಂದು, ಯಾಕನ್ನ ನಿಲ್ಲಿಸು ಅಂತ ಇದೀಯಾ, ಎಣ್ಣೆ ಜಾಸ್ತಿ ಆಗಿಬಿಡ್ತಾ ಹೆಂಗೆ ಅಂತ ಕೇಳ್ತಾನೆ. ಕುಡಿದು ಎಲ್ಲಂದ್ರಲ್ಲಿ ಬೀಳೋಕ್ಕೆ ನೀನು ಅನ್ಕೊಂಡೇನ್ಲಾ ಅಂತ ಹೇಳ್ತಾನೆ ರಮೇಶ. ಚಲ್ವಾ, ನಂದು ನಿಂದು ಏನಿದ್ರು ಅಟ್ಟಿಗೆ ಬಂದಮೇಲೆ ಮಾತಾಡ್ಕೊಳ್ಳೋಣ ಕಣಣ್ಣ, ಈಗ ಏನೇನೋ ಮಾತಾಡಿ ಕೆಲಸ ಕೆಡಿಸ್ಬೇಡ ಅಂತ ಹೇಳ್ತಾನೆ. ಹೊಸಿ ಮಗ್ಲಿಗೆ ಬಾರಣ್ಣ ಅಂತ ಕರಿತಾನೆ. ಆಗ ರಮೇಶ, ನಿಯತ್ತಿಲ್ದೇ ಇರೋ ನಿನ್ನ ಜೊತೆ ನಂದೇನೋ ಮಾತು ಅಂತ ಹೇಳ್ತಾನೆ. ನಾನು ಯಾರ ಹತ್ರ ಮಾತಾಡಬೇಕೋ ಅವ್ರ ಹತ್ರನೇ ಮಾತಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ರಮೇಶ ಶಿವರುದ್ರೇಗೌಡನ ಹತ್ರ ಬಂದು, ಗೌಡ್ರೆ ನಮಸ್ಕಾರ ಅಂತಾನೆ. ಆಗ ಶಿವರುದ್ರೇಗೌಡ, ಯಾರಯ್ಯ ನೀನು, ನಡೀತಾ ಇರೋ ಸಮಾರಂಭನ ಕೆಡ್ಸೋಕೆ ಬಂದಿದೀಯಾ ಅಂತ ಕೇಳ್ತಾರೆ. ಆಗ ಪಕ್ಕದಲ್ಲೇ ನಿಂತಿರೋನು, ಶಿವರಾಮ, ಇವರು ನಮ್ಮ ಚಲ್ವನ್ ಸಂಬಂಧಿ, ಅವರು ಪೊಲೀಸ್ ಆಗವ್ರೆ ಅಂತ ಹೇಳ್ತಾನೆ. ಆಗ ಶಿವರುದ್ರೇಗೌಡ, ಏನು ಸರ್ ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಈಗ ಒಳ್ಳೆ ಸಮಾರಂಭದಲ್ಲಿ ಬಂದು ಹೀಗೆ ನಡ್ಕೊಂಡ್ರೆ ಹೇಗೆ ಅಂತ ಕೇಳ್ತಾನೆ.
ಜವಾಬ್ದಾರಿ ಇರೋ ಮನುಷ್ಯ ಆಗಿದ್ದಕ್ಕೆ ನಿಮ್ಮ ಮುಂದೆ ಸತ್ಯ ಹೇಳಕ್ ಬಂದಿದ್ದೀನಿ ಅಂತ ಹೇಳ್ತಾನೆ ರಮೇಶ. ಆಗ ಚೆಲ್ವ ಗೌಡ್ರೆ ಇವ್ರು ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಾರೆ, ನೀವು ಇದನ್ನೆಲ್ಲ ಕಿವಿಗೆ ಹಾಕೋಬೇಡಿ ಅಂತ ಕೈ ಮುಗಿತಾನೆ. ನಿನ್ ದಮ್ಮಯ್ಯ ಅಂತೀನಿ, ನೀನೇನು ಮಾತಾಡ್ಬೇಡ ನಡಿ ಸುಮ್ನೆ ಅಂತ ರಮೇಶಂಗೆ ಹೇಳ್ತಾನೆ. ಆಗ ರಮೇಶ, ಮೋಸಗಾರ, ನಾನೇನಾದ್ರೂ ಬಾಯ್ ಬಿಟ್ಬಿಟ್ರೆ ನಿನ್ ಬದುಕು ಬೀದಿಗೆ ಬಂದ್ಬಿಡ್ತದೆ ಅಂತ ನಾಟಕ ಆಡ್ತಾ ಇದೀಯಾ ಅಂತಾನೆ. ಆಗ ಈಶ್ವರಿ, ಅದೇನೋ ಸತ್ಯ ಹೇಳ್ಬೇಕು ಅಂತ ಇದಾರಲ್ಲ ಹೇಳಿ ಬಿಡಿ. ಇದ್ಯಾಕೆ ಆಟೊಂದು ಅವ್ರ ಬಾಯಿ ಮುಚ್ಚಕ್ ನೋಡ್ತಾ ಇದೀರಿ, ಏನಾಯ್ತು ಅಂತ ಕೇಳ್ತಾಳೆ. ಶುಭ ಕಾರ್ಯ ನಡೆಯುವಾಗ ಅಡ್ಡಕ್ಕೆ ಬಂದು ಅದೇನೋ ಸತ್ಯ ಹೇಳ್ತಿದ್ದೀನಿ ಅಂತಿದ್ದೀರಿ, ಅದೇನಂತ ಹೇಳ್ಬಿಡಿ ಅಂತ ಕೇಳ್ತಾರೆ. ಆಗ ಚೆಲ್ವ, ಇವ್ರ ಮಾತಲ್ಲಿ ಸತ್ಯ ಇರಕ್ಕಿಲ್ಲ, ಇವ್ರು ಹೊಸಿ ಹಂಗೆಯ, ಇವ್ರ ಮಾತು ಕತ್ಕೊಂಡು ಕೇಳ್ತಾ ಇದ್ರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾನೆ. ಆಗ ಶಿವರುದ್ರೇಗೌಡ, ಚೆಲುವರಾಜ ಒಂದು ಸ್ವಲ್ಪ ಸುಮ್ಕಿಲ್ಲ, ಅದೇನು ಸತ್ಯ ಹೇಳ್ತಾನೆ ಹೇಳಿ ಅಂತ ಕೇಳ್ತಾರೆ. ಆಗ ರಮೇಶ, ಗೌಡ್ರೆ, ನಿಮ್ಮ ಜೈಲಿಗೆ ಕಳಿಸಿ ನಿಮ್ಗೆ ಅವಮಾನ ಮಾಡಿ ನಿಮ್ಮ ಜೈಲಿಗೆ ಕಳಿಸೋ ಹಂಗೆ ಮಾಡಿದ್ದವಳನ್ನ ಊರೆಲ್ಲ ಹುಡುಕ್ತಾ ಇದ್ದೀರಲ್ವೇ. ಆಗ ಭದ್ರ, ಹೌದು, ಯಾರವಳು ಅಂತ ಕೇಳ್ತಾನೆ. ರಮೇಶ, ಗೌಡ್ರೆ, ಅವಳು ಯಾರು ಅಂತ ನೀವು ಹುಡುಕೊಂಡು ಊರೆಲ್ಲ ಅಲಿತಾ ಇದ್ರೆ ಅವಳು ನಿಮ್ಮ ಅಟ್ಟಿಯಾಗೆ ಇದ್ಕೊಂಡು ನಿಮ್ಮ ಜೊತೆಲೇ ಇದ್ಕೊಂಡು ಮೆರಿತಾವಳೆ. ಅವಳು ನಮ್ಮ ಅಟ್ಟಿಲೇ ಇದ್ದಾಳೆ, ಯಾರಲ್ಲ ಅವಳು ಅಂತ ಶಿವರುದ್ರೇಗೌಡ ಕೇಳ್ತಾನೆ. ಅವಳು ಬೇರೆ ಯಾರು ಅಲ್ಲ, ನಿಮ್ಮ ಮಗನ ಪಕ್ಕದಲ್ಲೇ ಕೂತ್ಕೊಂಡಿರೋ ಮಹಾರಾಣಿ ಹಂಗೆ ಮೆರಿತಾ ಇರೋ ನಿಮ್ಮ ಮುದ್ದು ಸೊಸೆ ಗೌಡ್ರೆ ಅಂತ ಹೇಳ್ತಾನೆ. ಆಗ ಭದ್ರೇಗೌಡ ಏನು ಮಾತಾಡದೆ ಹೋಗಿ ಮಚ್ಚ ಎತ್ಕೊಂಡು ಬರ್ತಾನೆ. ಕೋಪದಿಂದ ಎತ್ಕೊಂಡು ಬರ್ತಾ ಇರ್ತಾನೆ. ಮಂಟಪದ ಹತ್ರ ಬಂದು ಪೊಲೀಸ್ ಅಪ್ಪನ್ನ ಕೋಳ್ಪಟ್ಟಿ ಹಿಡಿದು ಮಚ್ಚ ಹಿಡ್ಕೊಂಡು ಕೇಳ್ತಾನೆ. ನನ್ನ ಹೆಂಡ್ರ ಬಗ್ಗೆ ಇನ್ನೊಂದು ಮಾತು ಹೇಳಿದ್ರೆ ಇಲ್ಲೇ ತುಂಡು ತುಂಡಾಗಿ ಕತ್ತರಿಸಾಕ್ಬಿಡ್ತೀನಿ ಅಂತ ಹೇಳ್ತಿರ್ತಾನೆ. ನಮ್ಮಪ್ಪ ದ್ಯಾವ್ರು ಅಂತ ತಿಳ್ಕೊಂಡವಳೆ, ಅಂಥವಳು ಇಂಥ ಕೆಲಸ ಮಾಡೋಳೆ ಅಂತ ಹೇಳೋಕ್ಕೆ ಎಷ್ಟಲ ಧೈರ್ಯ ನಿಂಗೆ ಅಂತ ಕೇಳ್ತಾನೆ. ಆಗ ಈಶ್ವರಿ, ಹಂಗೆ ಕೇಳು ಭದ್ರ, ನಮ್ಮ ಮುದ್ದು ಸೊಸೆ ನಮ್ಮ ಮನೆಯವ್ರಿಗೆ ನಮ್ಮ ಅಟ್ಟಿಗೆ ಒಳ್ಳೇದು ಮಾಡಬೇಕು ಅಂತಾನೆ ಬಂದವಳೆ, ಯಾವಾಗಲೂ ನಮ್ಮ ಅಟ್ಟಿ ಗೌರವನ ಕಾಪಾಡಬೇಕಂತ ತುದಿಗಾಲಲ್ಲೇ ನಿಂತಿರ್ತವಳೆ, ಅಂಥವಳು ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯನ, ಬಿಡ್ಬೇಡ ಭದ್ರ ಅಂತ ಹೇಳ್ತಾಳೆ. ಆಗ ರಮೇಶ ಬಿಡಿಸ್ಕೊಂಡು, ಅದೆಲ್ಲ ನಾಟಕ ಯಜಮಾನ್ರೆ, ತಾನು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾವಳೆ ಅಂತಿರ್ತಾನೆ. ಆಗ ಭದ್ರ ಅವ್ರ ಚಿಕ್ಕಪ್ಪ, ಸುಮ್ಕೆ ನಮ್ಮ ಅಟ್ಟಿ ಸೊಸೆ ಮೇಲೆ ಇಲ್ಲಿ ದಾರಪ ಹೊರಿಸ್ಬೇಡ ಅಂತ ಜಬರ್ದಸ್ತ್ ಮಾಡ್ತಾನೆ. ಆಗ ರಮೇಶ, ಚಿಕ್ಕ ಯಜಮಾನ್ರೆ, ನಾನು ಹೇಳ್ತಿರೋದು ಸುಳ್ಳಾದರೆ ನಮಗೆ ಬೇಕಾದ ಶಿಕ್ಷೆ ಕೊಡಿ, ಇಲ್ಲ ಅಂತ ಅವಳು ಹೇಳಿ ನೋಡಲಿ ಅಂತ ಕೇಳ್ತಾನೆ. ಆಗ ಭದ್ರೇಗೌಡ ವಿದ್ಯಾನ ಹತ್ರ ಹೋಗಿ, ಅಮ್ಮಿ ಒಂದ್ಕಿತ ಹೇಳವಿ, ಇವ್ನು ಹೇಳ್ತಿರೋದು ಸುಳ್ಳು ಅಂತ, ಇವ್ನು ಪೊಲೀಸ್ ಅನ್ನೋದನ್ನು ನೋಡದೆ ಕತ್ತರಿಸಿ ಹಾಕ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಈಶ್ವರಿ, ಮುದ್ದು ಸೊಸೆ, ಅವ್ನು ಹೇಳ್ತಾ ಇರೋದು ಸುಳ್ಳು ಅಂತ ಒಂದ್ಕಿತ ಹೇಳ್ಬಿಡವ್ವ, ನಾವೆಲ್ಲರೂ ನಿಮ್ಮ ಪರವಾಗಿದ್ದೀವಿ ಅಂತಾಳೆ. ಆಗ ಭದ್ರ ಅವ್ರ ಅಮ್ಮನೂ ಕೂಡ, ನೀನು ಅಂಥವಳಲ್ಲ ಅಂತ ನಮಗೆ ಗೊತ್ತು, ಹೆದರ್ಬೇಡ ಕಣವ್ವ ಹೇಳು ಅಂತಾನೆ. ಆಗ ಭದ್ರ ಅವ್ರ ಅಜ್ಜಿ, ವಿದ್ಯಾ ಅದ್ಯಾಕೆ ಹಂಗೆ ಸುಮ್ಮನೆ ಕುಂತಿಯೇ, ಬಾಯ್ ಬಿಟ್ಟು ಮಾತಾಡೆ, ಇಲ್ಲ ಅಂತ ಹೇಳೆ ಭದ್ರ ಅವನ್ನ ಕತ್ತರಿಸಿ ಹಾಕ್ಬಿಡ್ತಾನೆ ಅಂತಾರೆ. ಆಗ ರಮೇಶ, ಇಲ್ಲ ಅಂತ ಹೇಳೋಕ್ಕೆ ಅವಳಿಗೆ ಹೆಂಗೆ ತಾನೇ ಮನಸ್ಸು ಬರ್ತದೆ ಬಿಡಿ ಗೌಡ್ರೆ ಅಂತ ಹೇಳ್ತಾನೆ ರಮೇಶ. ಆಗ ಭದ್ರೇಗೌಡ, ನಿನ್ನೆಯೇ ಕೇಳ್ತಾ ಇರೋದು, ಬಾಯ್ ಬಿಟ್ಟು ಹೇಳು ಅಂತ ಜೋರಾಗಿ ಗದರ್ ಬಿಡ್ತಾನೆ. ಆಗ ಹೆದರ್ಕೊಂಡು ವಿದ್ಯಾ ಎದ್ದು ನಿಂತ್ಕೋತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.